ಸತೀಶ್ ರೆಡ್ಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ, ಕಾಂಗ್ರೆಸ್ ಪಕ್ಷದ ನಾಯಕ. ಅವರು ಜವಾಬ್ದಾರಿ ತಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಅದೇ ರೀತಿ ವಾಲ್ಮೀಕಿ ಬ್ಯಾನರ್ ಯಾಕೆ ಹಂಚಿದ್ದಾರೆ, ಅವ್ರಿಗೆ ಏನು ಹಕ್ಕಿದೆ ಅಂತ ನೋಡಕ್ ಹೋಗಿದ್ದಾರೆ. ನೋಡಕ್ ಹೋದ ತಕ್ಷಣ ಏಕಾಕಿ ಅವರು ಅಟ್ಯಾಕ್ ಮಾಡಿ ಜಖ ಮಾಡಿಸಿದ್ದಾರೆ. ಅದಕ್ಕಾಗಿ ಜನತೆಗೆ ಒಂಚೂರು ಗೌರವ ಕೊಡಿ ಸರ್ ಪ್ಲೀಸ್. ಈಗ 5:30ಗೆ ಅಟ್ಯಾಕ್ ಆಯ್ತು ಅಂತ ಹೇಳ್ತಾರೆ. ಬ್ಯಾನರ್ ಬೆಳಗ್ಗೆಯಿಂದ ಬ್ಯಾನರ್ ಕಟ್ಟಿದ್ದೀರಿ. ವಾಲ್ಮೀಕಿ ಜಯಂತಿ, ನಿಜವಾಗ್ಲೂ ವಾಲ್ಮೀಕಿ ಜಯಂತಿ ಮಾಡೋದ್ರ ಬಗ್ಗೆ ಯಾರ ಅಬ್ಜೆಕ್ಷನ್ ಇಲ್ಲ. ವಾಲ್ಮೀಕಿ ಜನಾಂಗನ ಎಸ್ಟಿಗೆ ಸೇರಿಸೋದ್ರಲ್ಲಿ ದೇವೇಗೌಡರ ಪಾತ್ರ ತುಂಬ ದೊಡ್ಡದು ಅಂತ ಎಲ್ಲರಿಗೂ ಗೊತ್ತು. ಇವತ್ತು ಆ ಜನಾಂಗ ಮೇಲ್ದರ್ಜೆಗೆ ಬರಲಿ, ಮತ್ತು ಜನಾಂಗದ ಗುರುಗಳಾದಂಥವ್ರ ಅವ್ರ ವಿಚಾರ ಜಗತ್ತಿಗೆ ಗೊತ್ತಾಗ್ಲಿ ಅನ್ನೋ ಒಂದು ಉತ್ಕಟ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಒಂದು ವಾಲ್ಮೀಕಿ ಪ್ರತಿಮೆ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಪ್ರತಿಮೆ ಮಾಡಲಿಕ್ಕೆ ಮೊದಲು ಪರ್ಮಿಷನ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಎರಡನೇ ವಿಚಾರಕ್ಕೆ ಬರೋಣ, ಫ್ಲೆಕ್ಸ್ಗಳು ಕಟ್ಟೋದ್ರ ಬಗ್ಗೆ. ಸಾವಿರಾರು ಫ್ಲೆಕ್ಸ್ಗಳು, ಈಗ ನಮ್ಮ ವಕೀಲರ ವಿಚಾರದ ಬಗ್ಗೆ ಹೇಳಿದ್ರು, ಸಾವಿರಾರು ಫ್ಲೆಕ್ಸ್ಗಳು ತಂದು ಕಟ್ತಾ ಇದ್ದೀರಿ ಅಂತ. ಇದೇ ರಾಜ್ಯ ಸರ್ಕಾರ ಫ್ಲೆಕ್ಸ್ಗಳನ್ನ ಕಟ್ಟಬಾರ್ದು ಅಂತ ಕೂಡ ನಗರಗಳಲ್ಲಿ ಒಂದು ಕಾಲಘಟ್ಟದಲ್ಲಿ ಕಾನೂನು ಮಾಡಿತ್ತು. ಅದು ಯಾವ ಕಾನೂನು ಇಟ್ಕೊಂಡು ಕಟ್ಟಿದ್ರು ಗೊತ್ತಿಲ್ಲ. ಅದಾದಮೇಲೆ ಅವ್ರ ಮನೆ ಮುಂದೆ ಕಟ್ಟಿದ್ರು, ರೋಡಲ್ಲಿ ಕಟ್ಟಿದ್ರು, ಇನ್ನೊಂದು ಕಟ್ಟಿದ್ರು. ಗಲಾಟೆ ಆಯಿತು ಅಂದಾಗ, ಒಂದು ಗಲಾಟೆ ಆದಾಗ ಪೊಲೀಸ್ನವ್ರ ಕರ್ತವ್ಯ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಚೇಲ ಅನ್ನೋ ಪದನ ನಾವು ಇವ್ರಿಗೆ ಬಳಸಬಾರ್ದು, ಅಲ್ಲಿರುವಂಥ ಪೊಲೀಸ್ನವ್ರಿಗೆ ಬಳಸಬೇಕಾಗ್ತದೆ, ಇನ್ಸ್ಪೆಕ್ಟ್ರಿಗೆ ಬಳಸಬೇಕು, ಕೇಳಿ DYSPಗೆ ಬಳಸಬೇಕು, ಅಡಿಷನಲ್ SPಗೆ ಬಳಸಬೇಕು. ಯಾಕೆ ಅಂತ ಕೇಳಿ, ಇಷ್ಟೆಲ್ಲ ಘಟನೆಗಳಾದರೂ ನೀವು ಆ ಕಾಂಗ್ರೆಸ್ನವರು ಮತ್ತೆ ಸಭೆ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನೋಡಿ, ಯಾವುದೇ ಒಂದು ಗಲಾಟೆ ಆಗುವಂತ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಬೇಕಾದ್ದು ಪೊಲೀಸ್ನವ್ರ ಕರ್ತವ್ಯ. 5:30ಗೆ ಗಲಾಟೆ ಆಯ್ತು ಅಂದಾಗ 8 ಗಂಟೆಗೆ 100 ಜನ ಕಾರ್ಯಕರ್ತರು ಸೇರ್ಕೊಂಡ್ರು ಕಾಂಗ್ರೆಸ್ನವರು ಅಂತ ಹೇಳಿದ್ರು. ನೀವ್ ಏನ್ ಮಾಡ್ತಾ ಇದ್ರಿ? ಪೊಲೀಸ್ನವ್ರನ್ನ ನಾನು ಕೇಳೋ ಪ್ರಶ್ನೆ. ಯಾಕೆಂದ್ರೆ ಇದು ಒಂದು ವ್ಯಕ್ತಿ ಪ್ರಾಣದ ವಿಚಾರ. ಈ ದೇಶದಲ್ಲಿ ಒಬ್ಬ MLAಗೆ ಅವನ ಪ್ರಾಣಕ್ಕೆ ಹೆಂಗ್ ಸೆಕ್ಯೂರಿಟಿ ತಗೊಳ್ಳೋಂತ ಹಕ್ಕಿದೆಯೋ ಪ್ರತಿಯೊಬ್ಬ ಮನುಷ್ಯನಿಗೂ ಹಕ್ಕಿದೆ, ನನಗೂ ಇದೆ. ಕಟ್ಟು ಕಡೆಗೆ ಬೀದಿಲಿ ಒಂದು ನಾಯಿನ ಸಾಯಿಸಿದ್ರು ಅವನ್ನ ಜೈಲ್ಗೆ ಹಾಕುವಂತ ವ್ಯವಸ್ಥೆ ಇದು ನಮ್ದು. ಇಂಥ ವ್ಯವಸ್ಥೆಯಲ್ಲಿ ನೀವು 100 ಜನ ಸೇರ್ತಾರೆ ಅಂದಾಗ ನೀವ್ ಏನ್ ಮಾಡ್ತಾ ಇದ್ರಿ ಪೊಲೀಸ್ನವರು? ನೋಡಿ, ಅದೆಲ್ಲ ಆದ್ಮೇಲೆ ಏನೂ ಗೊತ್ತಿಲ್ಲ ಏಕಾಏಕಿ ಬಂದಂತ SP ಮೇಲೆ ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸ್ತು ಅಂದಾಗ ಆ ಅಡಿಷನಲ್ SP, ಆ DYSP, ಆ ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡ್ದಲೆ ವರ್ಷಾನ್ಗಟ್ಲೆಯಿಂದ ಅಲ್ಲಿದ್ದೀರಿ. ಅಲ್ಲಿ ನೇಟಿವಿಟಿ ಏನು ಅಂತ ಗೊತ್ತಿದೆ, ಜನಗಳ ನಾಡಿ ಮಿಡಿತ ಏನಂತ ಗೊತ್ತಿದೆ, ಯಾರು ರೌಡಿಗಳಿದ್ದಾರೆ. ಈಗ ಲಾಂಗ್ ಇಟ್ಕೊಂಡು ಯಾರೋ ಹೆಣ್ಮಗಳು ನಿಂತಿದ್ರು ಅಂತ ಹೇಳಿದ್ರಿ, ಇವರೆಲ್ಲ ಯಾರು, ಇವ್ರ ಹಿನ್ನೆಲೆ ಏನು ಅಂತ ಎಲ್ಲ ಪ್ರತಿಯೊಬ್ಬದು ಪೊಲೀಸ್ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಇರ್ತದೆ. ಅದ್ರ ಕಡೆ ನಿಮಗೆ ಗಮನ ಇಲ್ದಲೆ 9 ಗಂಟೆಗೆ ಜನ ಸೇರಕ್ ಬಿಡ್ತೀರಿ ಅಂದ್ರೆ ಮತ್ತೆ ಗಲಭೆಗಳಾಗ್ತಲೆ, ಸಾವುಗಳಾಗ್ತಲೆ ಇರುತ್ತಾ ಅನ್ನೋದನ್ನು ಯೋಚನೆ ಮಾಡ್ಬೇಕು. ಒಂದು ನಿಮಿಷ ನಟರಾಜ್ ಗೌಡ್ರೆ ಮುಗಿಸ್ಬಿಡ್ತೀನಿ, ಆಮೇಲೆ ಪ್ಲೀಸ್ ಅಣ್ಣ. ನಿಮ್ ಸರ್ಕಾರ ಐತೆ, ನಿಮ್ ದರ್ಬಾರ್ ನಡೀತಾ ಇದೆ, ಕೊಲ್ಸೋ ತಾಕತ್ ನಿಮ್ಗಿದೆ, ಅದನ್ನ ಸಮರ್ಥಿಸ್ಕೊಳ್ಳೋಕೆ ಆಮೇಲೆ ನಮ್ಮ ಅಡ್ವೊಕೇಟ್ ಕೂಡ ಒಂದು ಮಾತು ಹೇಳಿದ್ರು, ಒಂದು ಇಂಪಾರ್ಟೆಂಟ್ ಒಂದು ಮಾತು ಹೇಳಿದ್ರು. ಅಲ್ಲಿ ಬ್ಯಾನರ್ಗಳಿಗೆ ಪರ್ಮಿಷನ್ ತಗೊಂಡಿದ್ದಾರಾ ಅಂತ. ಇದು ಕೇಳೋಂತ ವಿಷಯ, ತಪ್ಪಿಲ್ಲ. ಬ್ಯಾನರ್ ಪರ್ಮಿಷನ್ ತಗೊಂಡಿದ್ದಾರಪ್ಪ ಅಂದ್ರೆ ಆಯೋಜಕರು ಪರ್ಮಿಷನ್ ತೋರಿಸ್ತಾರೆ, ನಂಬರ್ 1. ಎರಡನೇದು ತಗೊಂಡಿದ್ದಾರಾ ಇಲ್ವೋ ಅಂತ ಹೇಳಿ ಈ ಬ್ಯಾನರ್ನ ಅರ್ಧಾಕದ ಸಂಸ್ಕೃತಿ ಇದೆಯಲ್ಲ, ಯಾರೋ ಉತ್ಸವ ಮಾಡ್ತಾವ್ರಿ, ಅದು ವಾಲ್ಮೀಕಿ ಮಹರ್ಷಿಯ ಪ್ರತಿಮೆ ಅನಾವರಣ ಉತ್ಸವ ಮಾಡ್ತಾವ್ರಿ. ಒಬ್ಬ ಜನಾರ್ದನ್ ರೆಡ್ಡಿ ಅಂತಹ ಮಾಜಿ ಮಂತ್ರಿಗೆ, ಬಿಜೆಪಿಯ ಹಿರಿಯ ನಾಯಕರಿಗೆ, ಬಿಜೆಪಿಯ ಸಾಕ್ಷಿ ಕೊಡ್ತಿದ್ದಾರೆ. 25 ನಿಮಿಷ ಕಾಂಗ್ರೆಸ್ನವರು ಭಾಷಣ ಮಾಡಿದ್ದಾರೆ. ಇಲ್ಲಿ 5 ನಿಮಿಷ ಸಂಯಮ ಇಲ್ಲ ಅಂದ್ರೆ ಜನತೆ ಪರವಾಗಿ ಮಾಡಿದ್ರು ಕೇಳ್ಬೇಕು. ಗನ್ ಹಿಡ್ಕೊಂಡು ಹಾಕ್ಬಿಡ್ತೀನಿ, ಬೆಂಕಿ ಇಕ್ಬಿಡ್ತೀನಿ ಅಂದ್ರು ನಾವು ಕೇಳ್ಬೇಕು. ಭಸ್ಮ ಮಾಡ್ತೀನಿ ಅಂದ್ರು ಮೈ ಮೇಲೆ ಬಂದಂಗಿದೆ. ಸ್ವಾಮಿ ನಿಮ್ ಮೈ ಮೇಲೆ ಬಂದಂಗಿದೆ, ಅಯೋಗ್ಯ ಇದ್ದಾನೆ.
ಮುಖ್ಯಮಂತ್ರಿಗಳು ಅಭಿವೃದ್ಧಿ ಇದೇ ಭರತ್ ರೆಡ್ಡಿ ಮನೆಗೆ ಬಂದಾಗ ನೀರ್ ಕುಡೀರಿ, ಸಮಾಧಾನ ಮಾಡ್ಕೊಳ್ಳಿ ಇಬ್ರು. ನೋಡಿ ಸರ್, ಸ್ಕ್ರೀನಲ್ಲಿ ಅವರು ಇಲ್ಲ, ನೀವು ಇಲ್ಲ. ಕಾಮ್ ಡೌನ್. ಇರೋದ್ ನಾನೊಬ್ಬಳೆ. ಸೊ ಇಬ್ರು ಆರಾಮಾಗಿ ರಿಲ್ಯಾಕ್ಸ್ ಆಗಿ ನೀರ್ ಕುಡಿಬಹುದು. ರಿಲ್ಯಾಕ್ಸ್ ಅಂಡ್ ಹ್ಯಾವ್ ವಾಟರ್. ರಾಜಗೌಡ್ರೆ ಮುಂದುವರ್ಸಿ. ನಾನು ಇಬ್ಬರಿಗೂ ಹೇಳಿದೀನಿ, ನಾನು ಅಬ್ಜೆಕ್ಟ್ ಮಾಡಿದೀನಿ. ಶಾಸಕರಿಗೆ ಆ ತರ ಪದ ಪ್ರಯೋಗ ಮಾಡೋದು ಬೇಡ ಅಂತ ಹೇಳಿ ನಾನು ಹೇಳಿದೀನಿ. ಥ್ಯಾಂಕ್ ಯು. ಮುಂದುವರ್ಸಿ ರಾಜಗೌಡ್ರೆ. ಏನ್ರಿ ಆಡಳಿತ ಪಕ್ಷದ ನಾಯಕರೇ, ನಮ್ಮ ಮೇಲೆ ಯಾಕೆ ನೀವು ಕ್ವಿಕ್ ವಿಷಯಕ್ಕೆ ಬನ್ನಿ ಸರ್. ನನಗೆ ಬೇರೆ ಪ್ಯಾನಲಿಸ್ಟ್ ಪ್ರಶ್ನೆ ಕೇಳಕ್ಕಿದೆ. ದೌರ್ಜನ್ಯ ಮಾಡಬೇಡಿ ಸಮಯ ಕೊಟ್ಟಿದ್ದಾರೆ, ಮತ್ತೆ ಕೇಳಕಬೇಡಿ. ವಿಷಯ ಮಾತಾಡಿ. ಸತ್ಯ ವಿಚಾರ ಮಾತಾಡ್ಲಿಕ್ಕೆ ಹೋದ್ರೆ ಇನ್ಯಾರನೋ ಮೈ ನೋಡಿ, ನಾನು ಮಾತಾಡ್ತಾ ಇದ್ದೆ, ಮಾತಾಡಕ್ಕೂ ಅಬ್ಜೆಕ್ಷನ್ ಮಾಡಿದ್ರಿ. ಅದಾದ್ಮೇಲೆ ಇನ್ಯಾರನೋ ಮೈ ಮೇಲೆ ಹೇಳ್ಕೊಂಡಿದ್ದೀರಿ. ಸ್ವಾಮಿ, ನಾನು ಜನತೆ ಪರವಾಗಿ ಕೇಳ್ತಾ ಇದ್ದೀನಿ ಸ್ವಾಮಿ, ಬಡವರ ಬಗ್ಗೆ ಕೇಳ್ತಾ ಇದ್ದೀನಿ. ಇವತ್ತಲ್ಲಿ ಒಬ್ಬ ಬಡ ವ್ಯಕ್ತಿ ಸಾವಾಗಿದೆ, ಅವನು ಯಾವ ಪಕ್ಷದ ಕಾರ್ಯಕರ್ತನಾಗ್ಲಿ, ಕಾರ್ಯಕರ್ತನ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಜೀವದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಕಾನೂನಿನ ಬಗ್ಗೆ ಮಾತಾಡ್ತಾ ಇದ್ದೀನಿ, ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಅದನ್ನ ಸಹಿಸ್ಕೊಳ್ಳೋಕ್ಕಾಗ್ದಲೆ ನೀವು ಅವ್ರನ್ನ ಆವೇಶಕ್ಕೆ ಕೇಳ್ಕೊಂಡಿದ್ದೀರಾ, ಇವ್ರನ್ನ ಆವೇಶಕ್ಕೆ ಕೇಳ್ಕೊಂಡು. ಸ್ವಾಮಿ, ಹಂಗಾರೆ ಬಡವ್ರು ಕಾನೂನು ಕೇಳಲೇಬಾರ್ದ ಸ್ವಾಮಿ? ನಮ್ಮಂತವ್ರಿಗೆ ಅಕ್ಕೇ ಇಲ್ವಾ ಸ್ವಾಮಿ? ನೀವು ನೋಡಿ ನೋಡಿ ನೋಡಿ, ಸಬ್ಜೆಕ್ಟ್ ಅಲ್ಲ, ನಾನೆಲ್ಲ ಕೂಗಾಡಿದ್ದು. ನೀವು ಮಧ್ಯ ನೋಡಿ ಹಿಂಗ್ ಮಾತಾಡಿ ಸಬ್ಜೆಕ್ಟ್ ಅನ್ನ ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ. ನೋಡಿ ಸ್ಮಿತಾ, ಈಗ ಅವ್ರು ಹೇಳ್ತಾರೆ ಗಾಳಿಲಿ ಗುಂಡೊಡೆದ್ರು ಅಂತ ಇವ್ರು ಹೇಳಿದ್ರು, ಕಾಂಗ್ರೆಸ್ ಲೀಡರ್ ಒಬ್ರು ಹೇಳಿದ್ರು. ಗಾಳಿಲಿ ಗುಂಡೊಡೆದಿದ್ರೆ ಕುತ್ತಿಗೆಗೆ ಮತ್ತೆ ಒಬ್ಬ ವ್ಯಕ್ತಿಗೆ ತಾಕ್ತಾ ಇರಲಿಲ್ಲ. ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. ಈಗ ಯಾರೇ ಗಲಾಟೆ ಮಾಡಲಿ, ಈಗ ಲಾಂಗ್ ಹಿಡ್ಕೊಂಬಂದ್ರ ಅವ್ರನ್ನ ಅರೆಸ್ಟ್ ಮಾಡಿ. ನೀವು ಬೆಳಗ್ಗೆನೆ ಗಲಾಟೆ ಆದಂಥ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆದವರು, DYSP ಆದವರು ನಿಜವಾಗ್ಲೂ ಈ ಪರಿಸ್ಥಿತಿ ಪ್ರಕ್ಷುಬ್ಧ ಆಗ್ತಾ ಇದೆ ಅಂದಾಗ ನೀವು ಅಲ್ಲಿ ಪಂಚನಾಮೆ ಮಾಡಿ ಏನೇನಿದೆ ಸೀಸ್ ಮಾಡಬೇಕಾದ ಕರ್ತವ್ಯ ನಿಮ್ದಾಗಿತ್ತು. ಬೆಳಗಿಂದ ಸಾಯಂಕಾಲದವರೆಗೂ ನೀವೇನ್ ಮಾಡ್ತಾ ಇದ್ರಿ ಅನ್ನೋದು ಇಲ್ಲಿ ಕಾಡುವಂತ ಪ್ರಶ್ನೆ. ಎಲ್ಲೇ ಒಂದು ಗಲಾಟೆ ಆದ್ರೆ ಇಮಿಡಿಯೇಟ್ ಆಗಿ 2-3 ಪ್ಲಾಟೂನ್ ಗಾಡಿಗಳನ್ನ ತಗೊಂಡೋಗಿ CAR DAR ಅಂತೇಳಿ ಕೋಟ್ಯಾಂತರ ರೂಪಾಯಿ ಜನಗಳ ತೆರಿಗೆ ಹಣನ ಪೊಲೀಸ್ ಇಲಾಖೆ ಮೇಲೆ ವ್ಯಯ ಮಾಡ್ತಾ ಇದ್ದೀವಿ. ನೀವು ಅವ್ರನ್ನ ಯಾಕೆ ಬಳಸ್ತಿಲ್ಲ? ಲಾಠಿ ನೋಡಿ, ಲಾಸ್ಟ್ ಎಂಡಿಗೆ ಒಂದು ಜೀವ ಹೋಗೋವರೆಗೂ ಇರ್ತೀರಾ. ಆಮೇಲೆ ಅದೇ MLA ಅಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಬರ್ತಾರೆ ಅಂದಾಗ ನೀವು ಸೆಕ್ಯೂರಿಟಿ ಕೊಟ್ಟು ಕರ್ಕೊಂಬಂದಿದ್ದೀರಿ. ನೀವು ಸೆಕ್ಯೂರಿಟಿ ಇದ್ದಾಗ ಪ್ರೈವೇಟ್ ಗನ್ಮ್ಯಾನ್ಗಳು ಫೈರ್ ಮಾಡೋವರೆಗೂ ನೀವೇನು ಮಾಡ್ತಾ ಇದ್ರಿ? ಯಾರೇ ಆಗಲಿ, ಈಗ ರಸ್ತೆಯಲ್ಲಿ ನಿಂತು ಪ್ರೈವೇಟ್ ಗನ್ಮ್ಯಾನ್ ಫೈರ್ ಮಾಡ್ತಾನೆ ಅಂದ್ರೆ ಮತ್ತೆ ಪೊಲೀಸ್ನವ್ರ ಕೆಲಸ ಏನಲ್ಲಿ? ಹಾಗಾದ್ರೆ ಪೊಲೀಸ್ ವ್ಯವಸ್ಥೆ ಹಾಕಬೇಕು. ಇದ್ರ ಬಗ್ಗೆನೇ ನನಗೆ ಪ್ರಶ್ನೆ ಇದೆ. ವಿಷ್ಣು ಅವರು ಅಲ್ಲೇ ಇದ್ದಿದ್ರಿಂದ ಬಂದೆ ಸರ್. ವಿಷ್ಣು ಅವರೇ, ಈಗ ಸತೀಶ್ ರೆಡ್ಡಿ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ, ಸತೀಶ್ ರೆಡ್ಡಿ ಅವರು ಹಾಸ್ಪಿಟಲೈಸ್ ಆಗ್ತಾರೆ, ಹೌದಾ ಸರ್? ಸತೀಶ್ ರೆಡ್ಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ, ಕಾಂಗ್ರೆಸ್ ಪಕ್ಷದ ನಾಯಕ. ಅವರು ಜವಾಬ್ದಾರಿ ತಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಅದೇ ರೀತಿ ವಾಲ್ಮೀಕಿ ಬ್ಯಾನರ್ ಯಾಕೆ ಹಾಕಿದ್ದಾರೆ, ಅವ್ರಿಗೆ ಏನು ಹಾಕಿದೆ ಅಂತ ನೋಡಕ್ ಹೋಗಿದ್ದಾರೆ. ನೋಡಕ್ ಹೋದ ತಕ್ಷಣ ಏಕಾಕಿ ಅವರು ಅಟ್ಯಾಕ್ ಮಾಡಿ ಜಖ ಮಾಡಿಸಿದ್ದಾರೆ. ಅದಕ್ಕಾಗಿ ಜನತೆಗೆ ಒಂಚೂರು ಗೌರವ ಕೊಡಿ ಸರ್ ಪ್ಲೀಸ್. ಈಗ 5:30ಗೆ ಅಟ್ಯಾಕ್ ಆಯ್ತು ಅಂತ ಹೇಳ್ತಾರೆ. ಬ್ಯಾನರ್ ಬೆಳಗ್ಗೆಯಿಂದ ಬ್ಯಾನರ್ ಕಟ್ಟಿದ್ದೀರಿ. ವಾಲ್ಮೀಕಿ ಜಯಂತಿ, ನಿಜವಾಗ್ಲೂ ವಾಲ್ಮೀಕಿ ಜಯಂತಿ ಮಾಡೋದ್ರ ಬಗ್ಗೆ ಯಾರ ಅಬ್ಜೆಕ್ಷನ್ ಇಲ್ಲ. ವಾಲ್ಮೀಕಿ ಜನಾಂಗನ STಗೆ ಸೇರಿಸೋದ್ರಲ್ಲಿ ದೇವೇಗೌಡರ ಪಾತ್ರ ತುಂಬ ದೊಡ್ಡದು ಅಂತ ಎಲ್ಲರಿಗೂ ಗೊತ್ತು. ಇವತ್ತು ಆ ಜನಾಂಗ ಮೇಲ್ದರ್ಜೆಗೆ ಬರಲಿ, ಮತ್ತು ಜನಾಂಗದ ಗುರುಗಳಾದಂಥವ್ರ ಅವ್ರ ವಿಚಾರ ಜಗತ್ತಿಗೆ ಗೊತ್ತಾಗ್ಲಿ ಅನ್ನೋ ಒಂದು ಉತ್ಕಟ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಒಂದು ವಾಲ್ಮೀಕಿ ಪ್ರತಿಮೆ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಪ್ರತಿಮೆ ಮಾಡಲಿಕ್ಕೆ ಮೊದಲು ಪರ್ಮಿಷನ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಎರಡನೇ ವಿಚಾರಕ್ಕೆ ಬರೋಣ, ಫ್ಲೆಕ್ಸ್ಗಳು ಕಟ್ಟೋದ್ರ ಬಗ್ಗೆ. ಸಾವಿರಾರು ಫ್ಲೆಕ್ಸ್ಗಳು, ಈಗ ನಮ್ಮ ವಕೀಲರ ವಿಚಾರದ ಬಗ್ಗೆ ಹೇಳಿದ್ರು, ಸಾವಿರಾರು ಫ್ಲೆಕ್ಸ್ಗಳು ತಂದು ಕಟ್ತಾ ಇದ್ದೀರಿ ಅಂತ. ಇದೇ ರಾಜ್ಯ ಸರ್ಕಾರ ಫ್ಲೆಕ್ಸ್ಗಳನ್ನ ಕಟ್ಟಬಾರ್ದು ಅಂತ ಕೂಡ ನಗರಗಳಲ್ಲಿ ಒಂದು ಕಾಲಘಟ್ಟದಲ್ಲಿ ಕಾನೂನು ಮಾಡಿತ್ತು. ಅದು ಯಾವ ಕಾನೂನು ಇಟ್ಕೊಂಡು ಕಟ್ಟಿದ್ರು ಗೊತ್ತಿಲ್ಲ. ಅದಾದಮೇಲೆ ಅವ್ರ ಮನೆ ಮುಂದೆ ಕಟ್ಟಿದ್ರು, ರೋಡಲ್ಲಿ ಕಟ್ಟಿದ್ರು, ಇನ್ನೊಂದು ಕಟ್ಟಿದ್ರು. ಗಲಾಟೆ ಆಯಿತು ಅಂದಾಗ, ಒಂದು ಗಲಾಟೆ ಆದಾಗ ಪೊಲೀಸ್ನವ್ರ ಕರ್ತವ್ಯ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಚೇಲ ಅನ್ನೋ ಪದನ ನಾವು ಇವ್ರಿಗೆ ಬಳಸಬಾರ್ದು, ಅಲ್ಲಿರುವಂಥ ಪೊಲೀಸ್ನವ್ರಿಗೆ ಬಳಸಬೇಕಾಗ್ತದೆ, ಇನ್ಸ್ಪೆಕ್ಟ್ರಿಗೆ ಬಳಸಬೇಕು, ಕೇಳಿ DYSPಗೆ ಬಳಸಬೇಕು, ಅಡಿಷನಲ್ SPಗೆ ಬಳಸಬೇಕು. ಯಾಕೆ ಅಂತ ಕೇಳಿ, ಇಷ್ಟೆಲ್ಲ ಘಟನೆಗಳಾದರೂ ನೀವು ಆ ಕಾಂಗ್ರೆಸ್ನವರು ಮತ್ತೆ ಸಭೆ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನೋಡಿ, ಯಾವುದೇ ಒಂದು ಗಲಾಟೆ ಆಗುವಂತ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಬೇಕಾದ್ದು ಪೊಲೀಸ್ನವ್ರ ಕರ್ತವ್ಯ. 5:30ಗೆ ಗಲಾಟೆ ಆಯ್ತು ಅಂದಾಗ 8 ಗಂಟೆಗೆ 100 ಜನ ಕಾರ್ಯಕರ್ತರು ಸೇರ್ಕೊಂಡ್ರು ಕಾಂಗ್ರೆಸ್ನವರು ಅಂತ ಹೇಳಿದ್ರು. ನೀವ್ ಏನ್ ಮಾಡ್ತಾ ಇದ್ರಿ? ಪೊಲೀಸ್ನವ್ರನ್ನ ನಾನು ಕೇಳೋ ಪ್ರಶ್ನೆ. ಯಾಕೆಂದ್ರೆ ಇದು ಒಂದು ವ್ಯಕ್ತಿ ಪ್ರಾಣದ ವಿಚಾರ. ಈ ದೇಶದಲ್ಲಿ ಒಬ್ಬ MLAಗೆ ಅವನ ಪ್ರಾಣಕ್ಕೆ ಹೆಂಗ್ ಸೆಕ್ಯೂರಿಟಿ ತಗೊಳ್ಳೋಂತ ಹಕ್ಕಿದೆಯೋ ಪ್ರತಿಯೊಬ್ಬ ಮನುಷ್ಯನಿಗೂ ಹಕ್ಕಿದೆ, ನನಗೂ ಇದೆ. ಕಟ್ಟು ಕಡೆಗೆ ಬೀದಿಲಿ ಒಂದು ನಾಯಿನ ಸಾಯಿಸಿದ್ರು ಅವನ್ನ ಜೈಲ್ಗೆ ಹಾಕುವಂತ ವ್ಯವಸ್ಥೆ ಇದು ನಮ್ದು. ಇಂಥ ವ್ಯವಸ್ಥೆಯಲ್ಲಿ ನೀವು
ನೂರಾರು ಜನ ಸೇರ್ತಾರೆ ಅಂದಾಗ ನೀವ್ ಏನ್ ಮಾಡ್ತಾ ಇದ್ರಿ ಪೊಲೀಸ್ನವರು? ನೋಡಿ ಅದೆಲ್ಲ ಆದ್ಮೇಲೆ ಏನೂ ಗೊತ್ತಿಲ್ಲ ಏಕಾಏಕಿ ಬಂದಂತ SP ಮೇಲೆ ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸ್ತು ಅಂದಾಗ ಆ ಅಡಿಷನಲ್ SP, ಆ DYSP, ಆ ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡ್ದಲೆ ವರ್ಷಾನ್ಗಟ್ಲೆಯಿಂದ ಅಲ್ಲಿದ್ದೀರಿ. ಅಲ್ಲಿ ನೇಟಿವಿಟಿ ಏನು ಅಂತ ಗೊತ್ತಿದೆ, ಜನಗಳ ನಾಡಿ ಮಿಡಿತ ಏನಂತ ಗೊತ್ತಿದೆ, ಯಾರು ರೌಡಿಗಳಿದ್ದಾರೆ. ಈಗ ಲಾಂಗ್ ಇಟ್ಕೊಂಡು ಯಾರೋ ಹೆಣ್ಮಗಳು ನಿಂತಿದ್ರು ಅಂತ ಹೇಳಿದ್ರಿ, ಇವರೆಲ್ಲ ಯಾರು, ಇವ್ರ ಹಿನ್ನೆಲೆ ಏನು ಅಂತ ಎಲ್ಲ ಪ್ರತಿಯೊಬ್ಬದು ಪೊಲೀಸ್ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಇರ್ತದೆ. ಅದ್ರ ಕಡೆ ನಿಮಗೆ ಗಮನ ಇಲ್ದಲೆ 9 ಗಂಟೆಗೆ ಜನ ಸೇರಕ್ ಬಿಡ್ತೀರಿ ಅಂದ್ರೆ ಮತ್ತೆ ಗಲಭೆಗಳಾಗ್ತಲೆ ಸಾವುಗಳಾಗ್ತಲೆ ಇರುತ್ತಾ ಅನ್ನೋದನ್ನು ಯೋಚನೆ ಮಾಡ್ಬೇಕು. ನೋಡಿ ಒಂದ್ ನಿಮಿಷ ನಟರಾಜ್ ಗೌಡ್ರೆ ಮುಗಿಸ್ಬಿಡ್ತೀನಿ, ಆಮೇಲೆ ಪ್ಲೀಸ್ ಅಣ್ಣ. ನಿಮ್ ಸರ್ಕಾರ ಐತೆ, ನಿಮ್ ದರ್ಬಾರ್ ನಡೀತಾ ಇದೆ, ಇನ್ನೂ 100 ಜನ ಕೊಲ್ಸೋ ತಾಕತ್ತು ನಿಮ್ಗಿದೆ, ಅದನ್ನ ಸಮರ್ಥಿಸ್ಕೊಳ್ಳೋ ಆಮೇಲೆ ನಮ್ಮ ಅಡ್ವೊಕೇಟ್ ಕೂಡ ಒಂದು ಮಾತು ಹೇಳಿದ್ರು, ಇಬ್ರು ಒಂದು ಇಂಪಾರ್ಟೆಂಟ್ ಒಂದು ಮಾತು ಹೇಳಿದ್ರು, ಅಲ್ಲಿ ಬ್ಯಾನರ್ಗಳಿಗೆ ಪರ್ಮಿಷನ್ ತಗೊಂಡಿದ್ದಾರಾ ಅಂತ. ಇದು ಕೇಳೋಂತ ವಿಷಯ, ತಪ್ಪಿಲ್ಲ. ಬ್ಯಾನರ್ ಪರ್ಮಿಷನ್ ತಗೊಂಡಿದ್ದಾರಪ್ಪ ಅಂದ್ರೆ ಆಯೋಜಕರು ಪರ್ಮಿಷನ್ ತೋರಿಸ್ತಾರೆ, ನಂಬರ್ 1. ಎರಡನೇದು ತಗೊಂಡಿದ್ದಾರಾ ಇಲ್ವೋ ಅಂತ ಹೇಳಿ ಈ ಬ್ಯಾನರ್ನ ಅರ್ಧಾಕದ ಸಂಸ್ಕೃತಿ ಇದೆಯಲ್ಲ, ಯಾರೋ ಉತ್ಸವ ಮಾಡ್ತಾವ್ರಿ, ಅದು ವಾಲ್ಮೀಕಿ ಮಹರ್ಷಿಯ ಪ್ರತಿಮೆ ಅನಾವರಣ ಉತ್ಸವ ಮಾಡ್ತಾವ್ರಿ. ಒಬ್ಬ ಜನಾರ್ದನ್ ರೆಡ್ಡಿ ಅಂತಹ ಮಾಜಿ ಮಂತ್ರಿಗೆ, ಬಿಜೆಪಿಯ ಹಿರಿಯ ನಾಯಕರಿಗೆ, ಬಿಜೆಪಿಯ ಸಾಕ್ಷಿ ಕೊಡ್ತಿದ್ದಾರೆ. 25 ನಿಮಿಷ ಕಾಂಗ್ರೆಸ್ನವರು ಭಾಷಣ ಮಾಡಿದ್ದಾರೆ, ಇಲ್ಲಿ 5 ನಿಮಿಷ ಸಂಯಮ ಇಲ್ಲ. ಜನತೆ ಪರವಾಗಿ ಮಾಡಿದ್ರು ಕೇಳ್ಬೇಕಾದ್ರೆ ಗನ್ ಹಿಡ್ಕೊಂಡು ಕತ್ತರಿಸಾಕ್ಬಿಡ್ತೀನಿ, ಬೆಂಕಿ ಇಕ್ಬಿಡ್ತೀನಿ ಇದ್ರು ನಾವು ಕೇಳ್ಬೇಕು, ಭಸ್ಮ ಮಾಡ್ತೀನಿ ಇದ್ರು ಮೈ ಮೇಲೆ ಬಂದಂಗಿದೆ. ಸ್ವಾಮಿ ನಿಮ್ಮ ಮೈ ಮೇಲೆ ಬಂದಂಗಿದೆ, ಜನಾರ್ದನ್ ರೆಡ್ಡಿ ಬರ್ತಾರೆ. ವಿಷಯ ಬನ್ನಿ ಸರ್. ಅಯೋಗ್ಯ ಇದ್ದಾನೆ, ಮುಖ್ಯಮಂತ್ರಿಗಳು ಇದೇ ಭರತ್ ರೆಡ್ಡಿ ಮನೆಗೆ ಬಂದಾಗ ನೀರ್ ಕುಡೀರಿ, ಸಮಾಧಾನ ಮಾಡ್ಕೊಳ್ಳಿ ಇಬ್ರು. ನೋಡಿ ಸರ್, ಸ್ಕ್ರೀನಲ್ಲಿ ಅವರು ಇಲ್ಲ, ನೀವು ಇಲ್ಲ, ಕಾಮ್ ಡೌನ್. ಇರೋದು ನಾನು ಒಬ್ಬಳೆ. ಸೊ ಇಬ್ರು ಆರಾಮಾಗಿ ರಿಲ್ಯಾಕ್ಸ್ ಆಗಿ ನೀರ್ ಕುಡಿಬಹುದು. ರಿಲ್ಯಾಕ್ಸ್ ಅಂಡ್ ಹ್ಯಾವ್ ವಾಟರ್. ರಾಜಗೌಡ್ರೆ ಮುಂದುವರ್ಸಿ. ನಾನು ಇಬ್ಬರಿಗೂ ಹೇಳಿದೀನಿ, ನಾನು ಅಬ್ಜೆಕ್ಟ್ ಮಾಡಿದೀನಿ, ಶಾಸಕರಿಗೆ ಆ ತರ ಪದ ಪ್ರಯೋಗ ಮಾಡೋದು ಬೇಡ ಅಂತ ಹೇಳಿ ನಾನು ಹೇಳಿದೀನಿ. ಥ್ಯಾಂಕ್ ಯು. ಮುಂದುವರ್ಸಿ ರಾಜಗೌಡ್ರೆ. ಏನ್ರಿ ಆಡಳಿತ ಪಕ್ಷದ ನಾಯಕರೇ, ನಮ್ಮ ಮೇಲೆ ಯಾಕೆ ದೌರ್ಜನ್ಯ ಬನ್ನಿ ಸರ್, ನನಗೆ ಬೇರೆ ದೌರ್ಜನ್ಯ ಮಾಡಬೇಡಿ. ಈಗ ಸತ್ಯ ವಿಚಾರ ಮಾತಾಡ್ಲಿಕ್ಕೆ ಹೋದ್ರೆ ಇನ್ಯಾರನೋ ಮೈ ನೋಡಿ, ನಾನು ಮಾತಾಡ್ತಾ ಇದ್ದೆ, ಮಾತಾಡಕ್ಕೂ ಅಬ್ಜೆಕ್ಷನ್ ಮಾಡಿದ್ರಿ, ಅದಾದ್ಮೇಲೆ ಇನ್ಯಾರನೋ ಮೈ ಮೇಲೆ ಹೇಳ್ಕೊಂಡಿದ್ದೀರಿ. ಸ್ವಾಮಿ, ನಾನು ಜನತೆ ಪರವಾಗಿ ಕೇಳ್ತಾ ಇದ್ದೀನಿ ಸ್ವಾಮಿ, ಬಡವರ ಬಗ್ಗೆ ಕೇಳ್ತಾ ಇದ್ದೀನಿ. ಇವತ್ತಲ್ಲಿ ಒಬ್ಬ ಬಡ ವ್ಯಕ್ತಿ ಸಾವಾಗಿದೆ, ಅವನು ಯಾವ ಪಕ್ಷದ ಕಾರ್ಯಕರ್ತನಾಗ್ಲಿ, ಕಾರ್ಯಕರ್ತನ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಜೀವದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಕಾನೂನಿನ ಬಗ್ಗೆ ಮಾತಾಡ್ತಾ ಇದ್ದೀನಿ, ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಅದನ್ನ ಸಹಿಸ್ಕೊಳ್ಳೋಕ್ಕಾಗ್ದಲೆ ನೀವು ಅವ್ರನ್ನ ಆವೇಶಕ್ಕೆ ಕೇಳ್ಕೊಂಡಿದ್ದೀರಾ, ಇವ್ರನ್ನ ಆವೇಶಕ್ಕೆ ಕೇಳ್ಕೊಂಡು. ಸ್ವಾಮಿ, ಹಂಗಾರೆ ಬಡವ್ರು ಕಾನೂನು ಕೇಳಲೇಬಾರ್ದ ಸ್ವಾಮಿ? ನಮ್ಮಂತವ್ರಿಗೆ ಅಕ್ಕೆ ಇಲ್ವಾ ಸ್ವಾಮಿ? ನೀವು ನೋಡಿ ಸಬ್ಜೆಕ್ಟ್ ಅಲ್ಲ, ನಾನೆಲ್ಲ ಕೂಗಾಡಿದ್ದು, ನೀವು ಮಧ್ಯ ನೋಡಿ ಹಿಂಗ್ ಮಾತಾಡಿ ಸಬ್ಜೆಕ್ಟ್ ಅನ್ನ ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ. ನೋಡಿ ಸ್ಮಿತಾ, ಈಗ ಅವ್ರು ಹೇಳ್ತಾರೆ ಗಾಳಿಲಿ ಗುಂಡೊಡೆದ್ರು ಅಂತ ಇವ್ರು ಹೇಳಿದ್ರು, ಕಾಂಗ್ರೆಸ್ ಲೀಡರ್ ಒಬ್ರು ಹೇಳಿದ್ರು. ಗಾಳಿಲಿ ಗುಂಡೊಡೆದಿದ್ರೆ ಕುತ್ತಿಗೆಗೆ ಮತ್ತೆ ಒಬ್ಬ ವ್ಯಕ್ತಿಗೆ ತಾಕ್ತಾ ಇರಲಿಲ್ಲ. ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. ಈಗ ಯಾರೇ ಗಲಾಟೆ ಮಾಡಲಿ, ಈಗ ಲಾಂಗ್ ಹಿಡ್ಕೊಂಬಂದ್ರ ಅವ್ರನ್ನ ಅರೆಸ್ಟ್ ಮಾಡಿ. ನೀವು ಬೆಳಗ್ಗೆನೆ ಗಲಾಟೆ ಆದಂಥ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆದವರು, DYSP ಆದವರು ನಿಜವಾಗ್ಲೂ ಈ ಪರಿಸ್ಥಿತಿ ಪ್ರಕ್ಷುಬ್ಧ ಆಗ್ತಾ ಇದೆ ಅಂದಾಗ ನೀವು ಅಲ್ಲಿ ಪಂಚನಾಮೆ ಮಾಡಿ ಏನೇನಿದೆ ಸೀಸ್ ಮಾಡಬೇಕಾದ ಕರ್ತವ್ಯ ನಿಮ್ದಾಗಿತ್ತು. ಬೆಳಗಿಂದ ಸಾಯಂಕಾಲದವರೆಗೂ ನೀವೇನ್ ಮಾಡ್ತಾ ಇದ್ರಿ ಅನ್ನೋದು ಇಲ್ಲಿ ಕಾಡುವಂತ ಪ್ರಶ್ನೆ. ಎಲ್ಲೇ ಒಂದು ಗಲಾಟೆ ಆದ್ರೆ ಇಮಿಡಿಯೇಟ್ ಆಗಿ 2-3 ಪ್ಲಾಟೂನ್
ಗಾಡಿಗಳನ್ನ ತಗೊಂಡೋಗಿ CAR DAR ಅಂತೇಳಿ ಕೋಟ್ಯಾಂತರ ರೂಪಾಯಿ ಜನಗಳ ತೆರಿಗೆ ಹಣನ ಪೊಲೀಸ್ ಇಲಾಖೆ ಮೇಲೆ ವ್ಯಯ ಮಾಡ್ತಾ ಇದ್ದೀವಿ. ನೀವು ಅವ್ರನ್ನ ಯಾಕೆ ಬಳಸ್ತಿಲ್ಲ? ಲಾಠಿ ನೋಡಿ, ಲಾಸ್ಟ್ ಎಂಡಿಗೆ ಒಂದು ಜೀವ ಹೋಗೋವರೆಗೂ ಇರ್ತೀರಾ. ಆಮೇಲೆ ಅದೇ MLA ಅಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಬರ್ತಾರೆ ಅಂದಾಗ ನೀವು ಸೆಕ್ಯೂರಿಟಿ ಕೊಟ್ಟು ಕರ್ಕೊಂಬಂದಿದ್ದೀರಿ. ನೀವು ಸೆಕ್ಯೂರಿಟಿ ಇದ್ದಾಗ ಪ್ರೈವೇಟ್ ಗನ್ಮ್ಯಾನ್ಗಳು ಫೈರ್ ಮಾಡೋವರೆಗೂ ನೀವೇನು ಮಾಡ್ತಾ ಇದ್ರಿ? ಯಾರೇ ಆಗಲಿ, ಈಗ ರಸ್ತೆಯಲ್ಲಿ ನಿಂತು ಪ್ರೈವೇಟ್ ಗನ್ಮ್ಯಾನ್ ಫೈರ್ ಮಾಡ್ತಾನೆ ಅಂದ್ರೆ ಮತ್ತೆ ಪೊಲೀಸ್ನವ್ರ ಕೆಲಸ ಏನಲ್ಲಿ? ಹಾಗಾದ್ರೆ ಪೊಲೀಸ್ ವ್ಯವಸ್ಥೆ ಹಾಕಬೇಕು. ಇದ್ದಿದ್ರ ಬಗ್ಗೆನೇ ನನಗೆ ಪ್ರಶ್ನೆ ಇದೆ. ವಿಷ್ಣು ಅವ್ರು ಅಲ್ಲೇ ಇದ್ದಿದ್ರಿಂದ ಬಂದೆ ಸರ್. ವಿಷ್ಣು ಅವರೇ, ಈಗ ಸತೀಶ್ ರೆಡ್ಡಿ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ, ಸತೀಶ್ ರೆಡ್ಡಿ ಅವರು ಹಾಸ್ಪಿಟಲೈಸ್ ಆಗ್ತಾರೆ, ಹೌದಾ ಸರ್?